ಶ್ರೀರಾಮ್ ಫೌಂಡೇಶನ್, ಶ್ರೀರಾಮ್ ಫೈನಾನ್ಸ್ ಸಂಸ್ಥೆಯಾಗಿರ್ತಕ್ಕಂಥ ಶ್ರೀರಾಮ್ ಫೌಂಡೇಶನ್ ವತಿಯಿಂದ ಹೊನ್ನಾಳಿ ತಾಲೂಕಿನ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಮಕ್ಕಳ ಪ್ರತಿಭಾ ಪುರಸ್ಕಾರ ಏನು 60% ಹೆಚ್ಚಿಗೆ ಮಾರ್ಕ್ಸನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ವೇದಿಕೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀರಾಮ್ ಫೈನಾನ್ಸ್ನ ಬಿಸ್ನೆಸ್ ಹೆಡ್ ಆಗಿರ್ತಕ್ಕಂಥ ಶಿವಾನಂದ ಸವದಿ ಅವರ ವೇದಿಕೆ ಮೇಲೆ ಒಪ್ಪಿಸಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಹೊಸೇರ್ ಅವರ, ವಿನಯ್ ವಗ್ದರ್ ಅವರ ಹಾಗೂ ವೇದಿಕೆಗಳು ಶಿವಾನಂದ ಅವರ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾನ್ಯರ ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳು ಅಥವಾ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿಯರೇ, ಅವರ ಪೋಷಕರೇ, ನಿಮ್ಮೆಲ್ಲರಿಗೂ ಸಹ ನನ್ನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಶ್ರೀರಾಮ್ ಫೌಂಡೇಶನ್, ಶ್ರೀರಾಮ್ ಫೈನಾನ್ಸ್ ಅಂತಂದರೆ ನಾವು ಸ್ಕೂಲ್ ಓದಬೇಕಾಗಿರೋದಕ್ಕೂ ಗೊತ್ತು ಶ್ರೀರಾಮ್ ಫೈನಾನ್ಸ್ ಅಂತ. ಆಮೇಲೆ ನೆಗೆಟಿವ್ ಪಡೆದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಮೇಲೆ ಶ್ರೀರಾಮ್ ಫೈನಾನ್ಸ್ ಅಂತಂದರೆ ನಾವು ವೆಹಿಕಲ್ನ ಸೀಸ್ ಮಾಡೋದು, ಸೀಸ್ ಮಾಡಿ ದೊಡ್ಡ ಸ್ಟಾಕ್ ಯಾರ್ಡಲ್ಲಿ ವೆಹಿಕಲ್ ನಿಲ್ಲಿಸಿರ್ತಕ್ಕಂಥ ಇದಷ್ಟೇ ಕಾನ್ಸೆಪ್ಟ್ ಬರ್ತದೆ ನನಗೆ. ಬಟ್ ಇವತ್ತು ಶಿವಾನಂದ ಸವದಿ ಅವರು ಸಂಸ್ಥೆ ಬಗ್ಗೆ ಹೇಳಿದ ಮೇಲೆ ನನ್ನ ಒಂದು ಬ್ರೌಷರನ್ನು ಕೊಟ್ಟಿದ್ದ ಮೇಲೆ ನೋಡಿದ ಮೇಲೆ ಭಾಳ ಸಂತೋಷ ಆಯಿತು. ಇದು ಹೆಚ್ಚು ಕಡಿಮೆ 1975 ಒಂದು ಇದರಲ್ಲಿ ಉದ್ಘಾಟನೆ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ ಆಗಿದೆ. ಇದರಿಂದ ಸಾಕಷ್ಟು ವಿಶೇಷವಾಗಿ ಕಮರ್ಷಿಯಲ್ ವೆಹಿಕಲ್ಸ್ಗಳಿಗೆ ಲೋನ್ ಕೊಡ್ತಾ ಇರೋದ್ರ ಬಗ್ಗೆ ನಾನು ಇದ್ರ ಬಗ್ಗೆ ತಿಳ್ಕೊಂಡೆ. ದೇಶಾದ್ಯಂತ ಸಾಕಷ್ಟು ಸಾವಿರಾರು ಲಕ್ಷಾಂತರ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಅವರು ಸಾಲ ಕೊಟ್ಟು ಸಾಕಷ್ಟು ಜೀವನವನ್ನು ಕಟ್ಟಿದ್ದಾರೆ. ಯಾಕಂದರೆ ಕಾರ್, 4 ವೀಲರ್ ಕಾರ್ ಅಥವಾ ಬೈಕ್ ತಗೊಂಡು ವೈಯಕ್ತಿಕ ಆಗುತ್ತೆ. ಬಟ್ ಕಮರ್ಷಿಯಲ್ ವೆಹಿಕಲ್ ಏನಿದೆ, ಆಟೋ ಇರ್ಬೋದು, ಲಾರಿ ಇರ್ಬೋದು, ಗೂಡ್ಸ್ ಕ್ಯಾರಿಯರ್ ಬೇಕಾಗಿರ್ತಕ್ಕಂಥ ವೆಹಿಕಲ್ಗಳನ್ನ ಅವ್ರಿಗೆ ಲೋನ್ ಕೊಡ್ತಾ ಇರೋದ್ರಿಂದ ಸಾಕಷ್ಟು ಜನರು ಯಾರು ಸ್ವಯಂ ಉದ್ಯೋಗ ಮಾಡತಕ್ಕಂಥವರಿಗೆ ಒಂದು ಜೀವನವನ್ನು ಶ್ರೀರಾಮ್ ಫೈನಾನ್ಸ್ ಅವರು ಕಟ್ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅದು ಜೀವನ ಕಟ್ಕೊಡ್ತಾನೆ ಅವ್ರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿ ಅವ್ರ ಕುಟುಂಬವನ್ನು ಅವರು ಕಾಪಾಡಲಿಕ್ಕೆ, ಕುಟುಂಬವನ್ನು ಬೆಳೆಸ್ಕೊಳ್ಳಿಕ್ಕೆ ಪರೋಕ್ಷವಾಗಿ ಶ್ರೀರಾಮ್ ಫೈನಾನ್ಸ್ನವರು ಸಹಕಾರ ಮಾಡಿದ್ದಾರೆ ಅಂತ ಹೇಳ್ತಾ, ಹಾಗೆ ಅದರ ಜೊತೆಗೆ ಈ ಥರ ಕಾರ್ಯಕ್ರಮಗಳು ಏನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSR ಕಾರ್ಯಕ್ರಮಗಳಲ್ಲಿ ಈ ಥರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು 8th 9th ಮಕ್ಕಳು ಮತ್ತು ಕಾಲೇಜ್ ಮಕ್ಕಳಿಗೆ 3,000 ರೂಪಾಯಿ ಹೆಚ್ಚಿನ ಮೊತ್ತದ ಒಂದು ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಭಾಳ ಒಂದು ಸಂತೋಷದ ಸಂಗತಿ. ಹಾಗಾಗಿ ನಾನು ವಿಶೇಷವಾಗಿ ಈಗ ಬೇರೆ ಕಾರ್ಯಕ್ರಮಗಳಿಗೆ ಹೋಗಲ್ಲ. ಈ ಥರ ಪ್ರತಿಭಾ ಪುರಸ್ಕಾರ ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾಳ ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮ ಅಂತ ಹೇಳಿ ನಾನು ಒಂದು ಸಮಾರಂಭದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿ ಇಷ್ಟಪಡ್ತೇನೆ. ವಿಶೇಷವಾಗಿ ನಾನು ಮಕ್ಕಳಿಗೆ 8th 9th ಮಕ್ಕಳಿಗೆ ನಿಮಗೆ ಹೇಳಲಿಕ್ಕೆ ಒಂದು ಕಿವಿಮಾತು ಪೊಲೀಸ್ ಅಧಿಕಾರಿ ಏನಂತಂದರೆ 8th 9th ಹೇಳಿದರೆ ಭಾಳ ಒಂದು ಮಹತ್ವವಾದ ಒಂದು ಘಟ್ಟ. ಅಂದರೆ ನೀವು 8th 9th ಆದ ತಕ್ಷಣ ನೀವು 14, 15, 16 ಅಂದರೆ 8, 9, 10, 14ನೇ ವಯಸ್ಸಿನಿಂದ 16ರ ವಯಸ್ಸಿನವರೆಗೆ ಹೋಗ್ತಕ್ಕಂಥದ್ದು ಟೀನೇಜ್ ಏಜ್ಗೆ ಬರ್ತಕ್ಕಂಥದ್ದು. ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಹೋಗ್ತಾ ಇರ್ತಕ್ಕಂಥ ವಯಸ್ಸು. ನಿಮ್ಮಲ್ಲಿ ಏನು ವಯಸ್ಸಿದೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಹುಡುಕುವ ಒಂದು ವಯಸ್ಸು. ಅಂದರೆ ನೀವು ದೈಹಿಕವಾಗಿ ನಿಮ್ಮ ದೇಹ ಲಕ್ಷಣಗಳು ಬದಲಾಗ್ತಿರ್ತವೆ, ಹಾಗೂ ಮಾನಸಿಕವಾಗಿ ನಿಮ್ಮ ಯೋಚನೆ ಮಾಡೋರು ಹಾಗೂ ನಿಮ್ಮ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೊಂದಿದ್ದು. ಅದರ ಜೊತೆಗೆ ಹುಡುಗಾಟ ವಯಸ್ಸನ್ನು ಸಹ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ವಯಸ್ಸಿನಲ್ಲಿ ವಿಶೇಷವಾಗಿ 8th 9th ಏನಿದೆ, ಇದು ಭಾಳ ಒಂದು ಮಹತ್ವವಾದ ವಯಸ್ಸು. ಭಾಳಷ್ಟು ಜನ ಹೇಳ್ತಾರೆ 10th PUC ಸೆಕೆಂಡ್ PUC ಇದೆಲ್ಲ ಭಾಳ ಇಂಪಾರ್ಟೆಂಟು. 10th ಪಾಸ್ ಆದರೆ PUC ಹೋಗ್ಬೋದು, PUC ಪಾಸ್ ಆದರೆ ಡಿಗ್ರಿಗೆ ಹೋಗ್ಬೋದು ಅಂತ. ಇದಕ್ಕೆ 10th ಪಾಸ್ ಆಗಬೇಕಪ್ಪ ಅಥವಾ PUC ಪಾಸ್ ಆಗಬೇಕಂದ್ರೆ ನಿಮ್ಮ ಬೇಸ್ ಚೆನ್ನಾಗಿರುತ್ತೆ. ಬೇಸಿಕ್ 8th 9th ಇದೆಲ್ಲ ನಿಮ್ಮ ಸ್ಟೂಡೆಂಟ್ ಲೈಫಲ್ಲಿ ಕಲಿಕೆಯ ಒಂದು ಹಂತದಲ್ಲಿ 10th ಒಂದು ಮಾತಾಡಬೇಕು. 7th ಸ್ಟ್ಯಾಂಡರ್ಡ್ ತನಕ ಏನಾದರೂ ನೀವು ಆಯ್ಕೆ ಅದು ನಿಮ್ಮ ಒಂದು ಜಸ್ಟ್ ಮಾಹಿತಿ ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಪಠ್ಯಕ್ರಮವಾಗಿರುತ್ತೆ. 8th 9th ಇದೆ, ನೀವು ಆಲ್ಮೋಸ್ಟ್ ನೆಕ್ಸ್ಟ್ ಏನು ಓದಲಿಕ್ಕೆ ಇಷ್ಟಪಡ್ತಾರೆ ಫೌಂಡೇಶನ್ ಆಗಿರುತ್ತೆ. ಆದ್ದರಿಂದ ದಯವಿಟ್ಟು 8 ಮತ್ತು 9ನೇ ಕ್ಲಾಸಲ್ಲಿ ನೀವು ಭಾಳ ಕಷ್ಟಪಟ್ಟು ಓದಬೇಕು, ಶ್ರಮ ವಹಿಸಿ
ಸಾಕಷ್ಟು ಜನ ಮಕ್ಕಳು ಪೇಪರ್ ಓದೋದು, ನ್ಯೂಸ್ ಪೇಪರ್. ಭಾಳ ಜನ ನ್ಯೂಸ್ ಪೇಪರ್ ಓದಲ್ಲ. ನಾನು ಚಿಕ್ಕವನಿಂದ ನ್ಯೂಸ್ ಪೇಪರ್ ಓದೋದು ಒಂದು ಅಕ್ಷರ. ಈಗಲೂ ಅಷ್ಟೇ, ಒಂದು ತಿಂಡಿಯಿಂದ ಅಷ್ಟೇ, ಊಟ ಮಾಡುವಾಗ ಅಷ್ಟೇ, ಅದ್ರ ಜೊತೆ ಯಾಕೆ ಪೇಪರ್ ಓದ್ತಾನೋ ತಿಳಿದಿದ್ದೀನಿ, ಪೇಪರ್ ಓದ್ತಾನೆ ಮಾಡ್ತೀನಿ. ಅದೊಂದು ಅಭ್ಯಾಸ ಆಗಿದೆ. ಭಾಳ ಜನ ಡಾಕ್ಟರ್ ಹೇಳಿದ್ದಾರೆ ಮಾಡ್ಕೊಂಡ್ರೆ ಎಸಿಡಿಟಿ ಪ್ರಾಬ್ಲಮ್, ಡೈಜೆಷನ್ ಆಗಿರುತ್ತೆ. ಅದ್ರ ನಿಮಗೆ ಅಷ್ಟೊಂದು ಹ್ಯಾಬಿಟ್ ಆಗೋದು ಬೇಡ. ಅಟ್ಲೀಸ್ಟ್ ನ್ಯೂಸ್ ಪೇಪರ್ ಓದಿ. ನ್ಯೂಸ್ ಪೇಪರ್ ಓದತಕ್ಕಂಥದ್ದು ಭಾಳ ಒಳ್ಳೆಯದು ಭವಿಷ್ಯದಲ್ಲಿ. ಇವಾಗ ಏನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ ಅಂತ, ಡಿಗ್ರಿ ಮುಗಿಸಿದ ತಕ್ಷಣ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಡೆಲ್ಲಿ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು, ಹೈದರಾಬಾದ್ಗೆ ಹೋಗ್ಬೋದು ಅಂತಂದರೆ. ಬಟ್ ಆದರೆ ಅವಾಗ ಕರೆಂಟ್ ಅಫೇರ್ಸ್ ಜನರಲ್ ಓದಲಿಕ್ಕೆ ಕಷ್ಟಪಡ್ತಾರೆ. ಈಗಿನ ಚಿಕ್ಕವರಿದ್ದಾಗಿದ್ದಾನೆ ಇಂಗ್ಲೀಷ್ ಗ್ರಾಮರ್ ಮತ್ತು ನ್ಯೂಸ್ ಪೇಪರ್, ಕರೆಂಟ್ ಅಫೇರ್ಸ್ ಬಗ್ಗೆ, ಇದರ ಬಗ್ಗೆ ಎಲ್ಲ ತಿಳ್ಕೊಂಡು ಈಗಿನ ಓದ್ಕೊಂಡು ಅಭ್ಯಾಸ ಮಾಡಿದ್ರೆ ಅಂತ ಹೇಳ್ತಾ, ಇವೆಲ್ಲ ಜೀವಶಾಸ್ತ್ರ ಆಗ್ತಿದೆ, ಬಯಾಲಜಿ ಕರೆಕ್ಟಾ? ಇದನ್ನ ಯಾಕೆ ಹೇಳ್ತೇನೆ ಅಂತಂದ್ರೆ, ಪ್ರಜಾವಾಣಿ ಪೇಪರ್ ನೀವು ಓದ್ರಿ. ಯಾವಾಗಲೂ ಪ್ರಜಾವಾಣಿ ಪೇಪರಲ್ಲಿ ಆ ಒಂದು ಕಾಲಮ್ ನನಗೆ ಹೆಸರು ಗೊತ್ತಿಲ್ಲ, ನೆನಪಾಗ್ತಾ ಇಲ್ಲ. ಕರೆಕ್ಟ್ ಮಿಡಲ್ ಪೇಜ್ ಪ್ರಜಾವಾಣಿ ಪೇಪರ್ ಓಪನ್ ಮಾಡುವಾಗ 1, 2, 3 ಪೇಜು ಮಧ್ಯೆ ಮಧ್ಯೆ ಒಂದು ಇರುತ್ತೆ ನೋಡಿ, ಜಸ್ಟ್ ಆ ಕಡೆ ಪೇಪರ್ ಮಧ್ಯೆ ಓಪನ್ ಇರುತ್ತಲ್ಲ, ಅದರಲ್ಲಿ ಲಾಸ್ಟ್ ಒಂದು ಕಾಲಮ್ ಬರೀತಾರೆ. ಒಂದು ದಿನ ಒಂದು ಕಥೆ ಬರೀತಾರೆ. ನಾನು ಓದ್ತಾ ಇದ್ದೀನಿ, ಭಾಳ ಚೆನ್ನಾಗಿರುತ್ತೆ. ನೀವು ಓದ್ತಾ ಇರೋದು ದಿನ ಒಂದು ಕಥೆ ಬರೀತಾರೆ. ಆ ಕಥೆಗಳು ಎಷ್ಟು ಅಂತಂದರೆ ಚಿಕ್ಕವರಿದ್ದಾರೆ, ಸಣ್ಣ ಮಕ್ಕಳಿದ್ದಾಳು, ದೊಡ್ಡವ್ರ ತನಕ ವಯಸ್ಸಾದ 70-80 ವರ್ಷ ತನಕ ಓದ್ಬೋದು. ಅದು ನಮ್ಮ ಜೀವನದಲ್ಲಿ ಸ್ಫೂರ್ತಿದಾಯಕ ಕಥೆಗಳನ್ನು ಬರೀತಾರೆ. ಭಾಳ ಚೆನ್ನಾಗಿ ಬರೀತಾರೆ ಅವರು, ಸಾಹಿತ್ಯ ಬರೀತಾರೆ, ಭಾಳ ಚೆನ್ನಾಗಿರುತ್ತೆ. ಹೋದ್ರೆ ನಾನು ಮೊನ್ನೆ ಅದರಲ್ಲಿ ಒಂದು ಕಥೆ ಓದಿದ್ದೆ, ಎಲ್ಲ ಮಕ್ಕಳು ಕೇಳಿಸ್ಕೊಡ್ರೆ. ಸಾಕಷ್ಟು ಜನ ಮಕ್ಕಳು ಓದ್ತಾ ಇರ್ತಾರೆ, ಬುದ್ಧಿವಂತರಿರ್ತಾರೆ. ಆ ಬುದ್ಧಿವಂತರನ್ನ ಕೆಡಿಸ್ಲಿಕ್ಕೆ ಕೆಲವೊಂದು ಕುತಂತ್ರಗಳು ಇರ್ತಾರೆ. ಅವ್ರೇನು ಮಾಡ್ತಾರೆ, ಚೆನ್ನಾಗಿ ಓದ್ತಾ ಇರ್ತಾರೆ, ನೀವು ಚೆನ್ನಾಗಿ ಓದ್ತಾ ಇರ್ತಾರೆ. ಅದಕ್ಕೇನೋ ಒಂದು ಮ್ಯಾಥಮೆಟಿಕ್ಸ್ ಯಾಕೆ ಓದ್ತೀವೋ, ಇದು ಸೋಷಿಯಲ್ ಓದೋ, ನೀವು ಅದು ಆಗುತ್ತೆ, ಆರ್ಟ್ಸ್ ಆಗ್ಬೋದು, ಟೀಚರ್ ಆಗ್ಬೋದು, ಅದು ಆಗ್ಬೋದು, ಸೈನ್ಸ್ ಆಗ್ಬೋದು, ಇದನ್ನ ಮ್ಯಾಥ್ಸ್, ಇದನ್ನ ಆರ್ಟ್ಸ್ ಆಗಿ ಓದ್ತೀವೋ, ಇನ್ನು ಸೈನ್ಸ್ ಬಗ್ಗೆ ಹೋಗ್ಬೋದು, ಮ್ಯಾಥಮೆಟಿಕ್ಸ್ ಬಗ್ಗೆ ಹೋಗ್ಬೋದು, ನೀನು ಮೆಡಿಕಲ್ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು ಅಂತ. ಹಾಗಾಗಿ ಒಂದು ಸಣ್ಣ ಒಂದು ಹೇಳ್ತೀನಿ. ಶತಾಬ್ದಿ ಅಂತ ಒಂದು ಹುಳ ಇದೆ ಗೊತ್ತಾ? ಬಯಾಲಜಿ ಬರ್ತದೆ, ಅದು ಇಂಗ್ಲೀಷ್ ಒಳಗೆ ಗೊತ್ತಿಲ್ಲ. ಶತಾಬ್ದಿ ಅಂತ ಒಂದು ಹುಳ ಇರ್ತದೆ. ಜಸ್ಟ್ ನೀವು ನೋಡ್ರಿ, ಒಂದು ಹುಳ ಎಲ್ಲ ನೋಡ್ಬೋದು, ಹೊಲದಲ್ಲಿ ಎಲ್ಲ ಇವೆಲ್ಲ ನೋಡ್ತೀವಿ. ಒಂದು ಹುಳ ಟೈಪ್ ಬರುತ್ತೆ, ಬ್ರೌನ್ ಕಲರ್ ಹುಳ. ಅದಕ್ಕೊಂದು 100 ಕಾಲಿಲ್ಲ ಗೊತ್ತಾ? ಕೈ ಕೆಲವು 100 ಸಾವಿರಾರು ಹುಳ ಇರ್ತದೆ, ಎಲ್ಲ ಹೋಗ್ತಾರೆ. ಗೊತ್ತಾಗಿದೆ ನಿಮಗೆ? ಶತಾಬ್ದಿ ಅಂತಾರೆ ಇಂಗ್ಲೀಷ್, ಸಹಸ್ರಪದಿ ಅಂತ ಹೇಳ್ತಾರೆ. ಹುಳ ಟೈಪ್ ಬರುತ್ತೆ, ಸಣ್ಣ 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 ಕೈ ಕಾಲಿರ್ತಾವೆ. ಆ ಹುಳ ಆರಾಮಾಗಿ ಇರ್ತದೆ, ಕಾಡಲ್ಲೋ ಅಥವಾ ಹುಳದಲ್ಲೋ ಆರಾಮಾಗಿ ಹೊರಟಾಗಿ ಇರ್ತದೆ. ಒಂದು ಹುಳಕ್ಕೆ ರಸವಾಗಿ ಬರ್ತದೆ. ನನಗೆ 2 ಕಾಲಿಗೆ ಹೋಗು, 2 ಕೈಗೆ ಹೋಗು, 4 ಕಾಲಿಗೆ ಹೋಗಲ್ಲ. ಇವ್ರಿಗೆ ಏನಾದರೂ ಮಾಡ್ತಾರೆ, ಹುಳ ಹುಳುಗೆ ಕೆಲವು ಹುಳ ಬರ್ತದೆ. ಆ ಹುಳು ಸಹಸ್ರಪದಿಗೆ ಹೇಳ್ತಾರೆ, ಸಹಸ್ರಪದಿ ನೀನು ಭಾಳ ಬುದ್ಧಿವಂತ ನಾನು ಸರಿ, ನೀನು ಯಾಕೆ ಫಸ್ಟ್ ಇಟ್ಟು ಹೇಳೋದು? ಸಹಸ್ರಪದಿ ನೀನು ಯಾವ ಕಾಲನ ಫಸ್ಟ್ ಇಟ್ಟು ಮುಂದೆ ಹೋಗಿ ಹೇಳೋದು. ಅದಕ್ಕೆ ಕನ್ಫ್ಯೂಸ್ ಆಗ್ಬೇಕಂತ ನಾವು ಒಂದು 100,000 ಕಾಲಿಗೆ ಯಾವ ಕಾಲಿಗೆ ಮುಂದಕ್ಕೆ ಹೋಗ್ಬೇಕಪ್ಪ, ಅದು ಅವರಿಗೆ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ನಾನು ಯಾವ ಕಾಲ ಮುಂದೆ ಇರ್ತೀನಿ, ಯಾವ ಕಾಲ ಮುಂದೆ ಇರ್ತೀನಿ, ಒಂದು ಕಾಲದೊಳಗಡೆ ಒಂದು 10 ಕಾಲ 100 ಕಾಲ ಮುಂದೆ ಹೋಗೋದು. ಯೋಚನೆ ಮಾಡಿ 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 ಮುಂದಕ್ಕೆ ಹೋಗಕ್ಕಾಗಿಲ್ಲ. ಸಹಸ್ರಪದಿ ಮಾನಸಿಕವಾಗಿ ಒಂದು ಕಾಲ ಮುಂದೆ ಹೇಳೋದ್ರೆ ನಿಂದ ಜಾಗದಲ್ಲಿ ನಿಂತು ಸಮಾಡ್ತಾರೆ. ಹಂಗೆ ಅದಕ್ಕೋಸ್ಕರ ನೀವು ಮಕ್ಕಳಿದ್ದರೆ, ನೀವು ಅವಳ ಚಿಕ್ಕ ವಯಸ್ಸಿನಲ್ಲಿ ಒಂದು ನಿಮ್ಮ ಮನಸ್ಸಿಗೆ, ನಿಮ್ಮ ಬೆದರಿಕೆ ಭಾಳ ಏನು ತೊಂದರೆ ಮುಗಿಸುವಂತೆ. ಹಾಗಾಗಿ ನಾನು ಪೊಲೀಸ್ ಅಧಿಕಾರಿಗೆ ಹೇಳ್ತೀನಿ, ದಯವಿಟ್ಟು ನಿಮ್ಮ ಮನಸ್ಸನ್ನು ನಿಮ್ಮ ಹಕ್ಕುಗಳಿಗೆ ಕೊಡ್ರಿ, ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿರಲಿ. ನೀವು ಸಾಧ್ಯ ಆದಷ್ಟು ಮೊಬೈಲ್ ಫೀಲ್ಡಿಂದ ಹೊರಬರ್ರಿ, ಮೊಬೈಲ್ ಯೂಸ್ ಮಾಡಬೇಡ್ರಿ. ಅನಾವಶ್ಯಕ ವ್ಯಕ್ತಿಗಳ ಜೊತೆಗೆ ಚಾಟಿಂಗು, ಮೆಸೇಜ್ ಮಾಡ್ತಕ್ಕಂಥದ್ದು ಅದೆಲ್ಲ ಬೇಡ. ಹಾಗಾಗಿ ಸಾಕಷ್ಟು ನಮ್ಮ ಪೊಲೀಸ್ ಠಾಣೆಯಲ್ಲಿ ಸಣ್ಣ ಮಕ್ಕಳ ನೋವು ಪ್ರಕರಣಗಳಿಗೆ ಹೋಗೋದು, ಪೋಕ್ಸೋ ಕೇಸ್ ಹಾಕೋದು, ಗಂಡು ಮಗು ಇರ್ಬೋದು, ಹೆಣ್ಣು ಮಗು ಇರ್ಬೋದು, ಈ ಥರ ಪ್ರಕರಣಗಳು ಜಾಸ್ತಿ ಆಗ್ತಾರೆ. ಇದೊಂಥರ ಎಲ್ಲ ಕಡೆಗೂ ಸರಳಾಗ್ತಿರೋದ್ರೆ ದಯವಿಟ್ಟು ನಿಮ್ಮ ಜವಾಬ್ದಾರಿ ಇರಬೇಕು. ಪೋಷಕರು ಸಹ ಅಷ್ಟೇ, ಪೋಷಕರು ನಾನು ಮನವಿ ಮಾಡ್ತೀನಿ, ನಮ್ಮ ಮಗ ಮಕ್ಕಳು ಸ್ಕಾಲರ್ಶಿಪ್ ತಗೊಂಡ್ರು ಅಂತ ಹೇಳ್ಬಿಟ್ಟು ಖುಷಿಯಾಗಿ ನೀವು ಬರೀ ಮೈ ಮಾಡ್ತಕ್ಕಂಥದ್ದಲ್ಲ. ಸಾಧ್ಯವಾದಷ್ಟು ಪೋಷಕರು, ವಿಶೇಷವಾಗಿ ಗಂಡು ಮಕ್ಕಳಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು, ಯಾರೇ ಇದ್ರು ಸಹ
ಒಂದು ಸ್ನೇಹಿತರ ಸಮಸ್ಯೆ ಆಗಿದೆ. ಹೆಣ್ಮಕ್ಳು 5 ವರ್ಷಕ್ಕೂ ಶಾಲೆ ಕಲಿಸ್ಬಿಟ್ಟು ಬೇರೆ ಯಾವ ಥರ ಆಕ್ಟಿವಿಟೀಸ್ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಅವ್ರನ್ನ ಒಂದು ಒಳ್ಳೆಯ ಒಂದು ಪ್ರಜೆ ಮಾಡಲಿಕ್ಕೆ ಹೇಗೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ಜವಾಬ್ದಾರಿ ಅಷ್ಟೇ ತಂದೆ ತಾಯಿಯೂ ಸಹ ಇದೆ. ಒಳ್ಳೆ ಸ್ಕೂಲಿಗೆ ಸೇರಿಸಿಗೆ ಒಳ್ಳೆಯ ಟ್ಯೂಷನ್ಗೆ ಅಂತಂದರೆ ನಿಮ್ಮ ಜವಾಬ್ದಾರಿ ಅಲ್ಲಿ ಮುಕ್ತಾಯ ಆಗಲ್ಲ. ಅವ್ರನ್ನ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಮಗನ ಒಂದು ಒಳ್ಳೆಯ ಮಗನ ದೃಷ್ಟಿಯಲ್ಲಿ ನಿಂತಂದರೆ ಹೆಚ್ಚಿನ ಒಂದು ಅವ್ರ ಬಗ್ಗೆ ಗಮನಿಸಿ ಒಂದು ಕಾಳಜಿ ಮಾಡಬೇಕು ಅಂತ ನಾನು ನಿಮ್ಮ ಮಗನ ಮಾಡ್ತೀನಿ. ಹಾಗೆ ಮಕ್ಕಳು ಚಿಕ್ಕ ಮಕ್ಕಳಿಗೆ ನಿಮ್ಗೆ ಸಮಾಜದಲ್ಲಿ ಯಾವುದಾದ್ರು ಅಪರಾಧ ಚಟುವಟಿಕೆ ಕಂಡು ಅಂತಂದರೆ ನೀವೇನು ಭಯ ಪಡಬೇಡ, ಮಾಹಿತಿ ತಿಳಿಸೋದಕ್ಕೆ ಎಲ್ಲರೂ ಬೇಡ. ನಿಮ್ಮ ಹತ್ರ ಮೊಬೈಲ್ ಇತ್ತಂದರೆ 112ಗೆ ಡಯಲ್ ಮಾಡಿದ್ರೆ ನಾವು ನಿಮ್ಮ ಸಹಾಯಕ್ಕೆ ಇಮಿಡಿಯೇಟ್ ಆಗಿ ಬರ್ತೀವಿ. ಅಥವಾ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಮಾಹಿತಿ ಕೊಡಬೇಕು ಅಂತಂದರೆ ನಮ್ಮ ಮೊಬೈಲ್ ಗೌರ್ಮೆಂಟ್ ಅವರಲ್ಲಿ ಅದನ್ನು ಮಾಹಿತಿ ಕೊಟ್ಟರೆ ನಿಮ್ಮ ಬಗ್ಗೆ ನಾವು ಯಾರು ವಿಷಯ ತಿಳಿಸಲ್ಲ. ನಿಮ್ಮ ರಕ್ಷಣೆಗೆ ನಾವು ಪೊಲೀಸ್ ಇಲಾಖೆ 24 ತಾಸು 365 ದಿವಸ ನಿಮ್ಮ ಸೇವೆಗೆ ಸದಾ ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ, ಹಾಗೆ ಶ್ರೀರಾಮ ಫೈನಾನ್ಸ್ ಹುಡುಗಿ ಹೇಳಿದ್ದಾರೆ. ಅವರಿಗೆ ಸಹ ನಮ್ಮ ಈ ಒಂದು ವೇದಿಕೆಯಲ್ಲಿ ನಾನು ಮನವಿ ಮಾಡ್ತೀನಿ. ಶ್ರೀರಾಮ ಕೆಲವರು ಅಷ್ಟೇ ಮಾತಾಡ್ತಾರೆ. ಸಾಕಷ್ಟು ಮಕ್ಕಳಿಗೆ ಶಾಲಾ ಕಲಿಕೆಗೆ ಸಹಾಯ ಮಾಡ್ತಾರೆ. ಅದೇ ಥರ CSR ಫಂಡಲ್ಲಿ ಪೊಲೀಸ್ ಸ್ಟೇಷನ್ಗೆ ಏನಾದರೂ ನಿಮ್ಮ ಭಾಗದಲ್ಲಿ ಇತ್ತು ಅಂದರೆ ದಯವಿಟ್ಟು